ಬಟ್ ಕಾಂಗ್ರೆಸ್ನವರು ಅಭಿವೃದ್ಧಿ ಕೆಲಸವನ್ನು ಮಾಡೋದ್ರ ಬದಲಾಗಿ ಎಲ್ಲ ಒಂದು ಕಡೆ ವಿಪಕ್ಷಗಳನ್ನು ಅಸ್ಥಿರ ಮಾಡಲಿಕ್ಕೆ ಕೆಲಸ ಮಾಡಿ ಯಾರು ಅಸ್ಥಿರ ನೋಡಿ ಅಸ್ಥಿರ ತಂದಿದೆ ಬಿ ಜೆ ಪಿ ದೇಶದಲ್ಲಿ, ಕರ್ನಾಟಕದಿಂದ ಹಿಡಿದು ಇಡೀ ದೇಶದಲ್ಲಿ ಅಸ್ಥಿರ ತಂದು ಆಪರೇಷನ್ ಎಂಬ ಶಬ್ದ ತಂದಿದ್ದೇ ಬಿ ಜೆ ಪಿಯವರು. ಅವ್ರ ಜೊತೆಯಲ್ಲಿ ಸೇರ್ಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ ಈ ಮಾತುಗಳು ಆಡ್ತಾ ಇದ್ದಾರೆ. ನಾಚಿಕಿರ್ಬೇಕು ಅವ್ರಿಗೆ. ಎಲ್ಲರ ಗಮನಕ್ಕೆ ಬಂದಿದೆ. ತಕ್ಷಣ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಸಹಿತ ಆಯಿತು. ಇವತ್ತು ಲೀಗಲ್ ಎಕ್ಸ್ಪರ್ಟ್ಸ್ನೆಲ್ಲ ಇವರು ಇರಬೇಕಾಗಿತ್ತು, ಇವರು ಈ ಕಡೆ ಬಂದಿದ್ದಾರೆ ಆಲ್ರೆಡಿ ಫಿಕ್ಸ್ ಅಂತೇಳಿ. ಇವತ್ತು ನಮ್ಮ ಸಚಿವ ಸಂಪುಟದ ಕೆಲವು ಸದಸ್ಯರು, ಮುಖ್ಯಮಂತ್ರಿಗಳು, ಅಧಿಕಾರಿಗಳು, ಲೀಗಲ್ ಅಡ್ವೈಸರ್ಸು ಮತ್ತು ಅಡ್ವೊಕೇಟ್ ಜನರಲ್ ಇಟ್ಕೊಂಡು ಫೈನಲಾಗಿ ಇದು ಕಠಿಣವಾದಂಥ ಕ್ರಮ ತೆಗೆದುಕೊಳ್ಳಲಿಕ್ಕೆ, ಕಾನೂನು ತರಲಿಕ್ಕೆ ಈಗಾಗಲೇ ನಿನ್ನೆ ಚರ್ಚೆ ಆಗಿದೆ. ಸೊ ಅದು ಯಾವ ರೀತಿ ಕಾನೂನು ತರಬೇಕು, ಏನಾಗಬೇಕು, ಇದು ಯಾವ ರೀತಿ ತಡೆಗಟ್ಟಬೇಕು ಎಂಬ ಉದ್ದೇಶ ಇವತ್ತು ಡಿಸಿಷನ್ ತಗೊಂಡಾಗ ಸರ್ಕಾರ ಇದರ ವಿಷಯವನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಇದು ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ನಾವೆಲ್ಲ ನಿಭಾಯಿಸಬೇಕು ಅಂತೇಳಿ ಆದಷ್ಟು ತೀವ್ರದಲ್ಲಿ ಕಾನೂನು ತಂದು ಇದನ್ನೆಲ್ಲ ಮುಂದೆ ಈ ರೀತಿಯಾದಂಥ ಅನಾಹುತ ಆಗಲಾದಂತೆ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ. ಸರ್ಕಾರವನ್ನೆಲ್ಲ ತಪ್ಪಿಸ್ಬೇಕಂತಲೇ ಹಿಂದಿನ ಸರ್ಕಾರದಲ್ಲಿ ಸಿ ಎಂ ಸಿದ್ದರಾಮಯ್ಯವ್ರ ನಾಯಕತ್ವದಲ್ಲಿ ನಾವು 0 ಬಡ್ಡಿಗೆ ಸಾಲ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ ಗ್ರಾಮಾಂತರ ಪ್ರದೇಶದಲ್ಲಿ ಸೊಸೈಟಿಗಳ ಮುಖಾಂತರ. ಆದರೂ ಜನರು ಹೋಗಿ ಈ ರೀತಿಯಾಗಿ ಆ ರೀತಿಯಾದಂಥ ಸಾಲ ತಗೋಬಾರ್ದಂತ ಹೇಳಿ ಸರ್ಕಾರ ಈ ರೀತಿಯಾದಂಥ ಅವಕಾಶಗಳು ಕೊಡ್ತಾಯಿದೆ, ಅನುದಾನಗಳು ಕೊಡ್ತಾಯಿದೆ, ಬೇರೆ ಬೇರೆ ರೀತಿಯಿಂದ ನಾವು ಗ್ಯಾರಂಟಿಗಳ ಮುಖಾಂತರ ಅವರಿಗೆ ಶಕ್ತಿ ಕೊಡ್ತಾಯಿದ್ದೀವಿ. ಆದರೂ ಕೆಲವರು ಈ ರೀತಿಯಾಗಿ ಪ್ರೈವೇಟ್ ಬಡ್ಡಿದಾರರಿಗೆ ಹೋಗಿ ತಂದು ಸುಸ್ತಿ ಬಡ್ಡಿಗಳಾಗಿ ತೊಂದರೆ ಆಗ್ತಾಯಿದೆ. ಸೊ ಅವ್ರು ವ್ಯಾಪಾರ ಸಲುವಾಗಿ ಮತ್ತೊಂದು ಸಲ ತರ್ತಾಯಿದ್ದಾರೆ, ಲಾಸ್ ಆಗ್ತಾಯಿದ್ದಾರೆ. ಸೊ ಅದು ಈಗೆಲ್ಲ ಗಮನಕ್ಕೆ ಬಂದಂದ್ರೆ ಇವತ್ತು ಅದರ ಬಗ್ಗೆ ನಿರ್ಧಾರ ತೆಗೆದುಕೊಂಡು ತಕ್ಷಣ ಅದು ಕಾನೂನು ತರತಕ್ಕಂಥ ಪ್ರಯತ್ನ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.